ನಮ್ಮ ಪ್ರಾಡಕ್ಟ್ ಲೈನ್ ಅಂದರೆ ಹೊಸ ಪ್ರಾಡಕ್ಟ್ ಸಾತಿ ಬಂದಿದೆ. ದೋಸ್ತ್ ಎಕ್ಸೆಲ್ ಈಗ ಲಾರ್ಜ್ ಬಂದಿದೆ, ಎಕ್ಸೆಲ್ ಬಂದಿದೆ. ಅದು ಮುಂಚೆ ಬಾಡಿ ಲೆಂತ್ ಇದು 9.5, ಇವಾಗ 10.8 ಆಗಿದೆ. ಇವಾಗ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಡ್ಯಾಶ್ ಬೋರ್ಡ್ ಅಂತ ಅಂದ್ಬಿಟ್ಟು. ಮೈನ್ ಪಾಯಿಂಟ್ ಬಂದಿದ್ದು ಮೈನ್ ಮೈಲೇಜ್. ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡೋದೇನು ಸರ್, ಈ ಕಮರ್ಷಿಯಲ್ ಫೀಲ್ಡ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನಗೆ ಒಳ್ಳೆ ಮೈಲೇಜ್ ಬರ್ಬೇಕು ಗಾಡಿ. ಅವ್ನಿಗೆ ಒಂದ್ 2 ಕಿಲೋಮೀಟರ್ ಜಾಸ್ತಿ ಬಂದ್ರು ಅವ್ರು ಎಷ್ಟೋ ದುಡ್ಕೋ ಲಾಭ ಬಂದ್ಬಿಡುತ್ತೆ. ಬಟ್ ರಿಜಿಸ್ಟ್ರೇಷನ್ ಮಾತ್ರ ಅವ್ರದ್ದು ಇರುತ್ತೆ. ಬೈಕ್ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಇದನ್ನೆಲ್ಲ ನಾವು ಹಂಗೆ ಡೈರೆಕ್ಟ್ ಆಗಿ ಕೊಡ್ತೀವಿ. ಅದ್ ಮಾತ್ರ ವಿತ್ ರಿಜಿಸ್ಟ್ರೇಷನ್ ಮಾತ್ರ ನೀವು ಮಾಡಿಸ್ಕೋಬೇಕು. ಮಿಕ್ಕಿದೆಲ್ಲ ನಾವು ನಿಮ್ಗೆ ಗಾಡಿನ ತಲುಪಿಸ್ತೀವಿ. ಸೊ ಈ ತರ ಒಂದು ಆಫರ್ ಇದೆ. ಸೊ ಈ ಮಂತಲ್ಲಿ ಬುಕ್ ಮಾಡಿ ಡೆಲಿವರಿ ತಗೊಂಡಂತವ್ರಿಗೆ ಲಕ್ ಯಾರ್ ಮನದು ಸರ್, ಯಾರ ಹೆಸರು ಬರುತ್ತೆ ಹೇಳಕ್ ಬರಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ನಾನು ಮಿಸ್ಟರ್ ಮಧು. ಸೊ ನಿಮಗೆ ಗೊತ್ತಿರ್ಬೋದು, ಸನವ್ ಆಟೋಮೋಟಿವ್ಸ್ ಅಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ, ಅಂದ್ರೆ ತುಮಕೂರಿನಲ್ಲಿ ಅವ್ರದೇ ಆದಂತಹ ಇನ್ನೊಂದು ಬ್ರಾಂಚು ಸನ್ವಿತ್ ಮೋಟರ್ಸ್ ಅಂತ. ನೀವು ನೋಡ್ತಾ ಇದ್ರಲ್ಲ, ಅಶೋಕ್ ಲೈಲ್ಯಾಂಡ್ ಸನ್ವಿತ್ ಮೋಟರ್ಸ್ ಅಂತ. ಇಲ್ಲಿ ಒಂದು ಹೊಸದಾಗಿ ಶೋರೂಮ್ ಓಪನ್ ಆಗಿದೆ. ಎಲ್ಲಿಯಪ್ಪ ಅಂತಂದ್ರೆ ಹೊಸಕೋಟೆ ಟೋಲ್ ಇದೆಯಲ್ಲ, ಎಕ್ಸಾಕ್ಟ್ ಹೊಸಕೋಟೆ ಟೋಲ್ ಹತ್ರ, ಎಕ್ಸಾಕ್ಟ್ ಟೋಲ್ ಹತ್ರನೇ ಇದೆ. ಅಲ್ಲಿ ಶೋರೂಮ್ ಓಪನ್ ಆಗಿದೆ. ಇಲ್ಲಿ ಅಶೋಕ್ ಲೈಲ್ಯಾಂಡ್ ನ ದೋಸ್ತು, ಬಡಾ ದೋಸ್ತು, ಸಾತಿ ಪ್ಲಸ್ ಏನೆಲ್ಲ ವೆಹಿಕಲ್ಸ್ ಇದೆ, ಎಲ್ಲ ವೆಹಿಕಲ್ಸ್ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊತಾ ಹೋಗೋಣ. ಅದ್ರ ಜೊತೆಗೆ ಇಲ್ಲಿ ಹೊಸದಾಗಿ ಶೋರೂಮ್ ಓಪನ್ ಆಗಿರೋದ್ರಿಂದ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ, ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬಂಪರ್ ಗಿಫ್ಟ್ ಸಹ ಕೊಡ್ತಾ ಇದ್ದಾರೆ. ಏನೆಲ್ಲ ಬಂಪರ್ ಗಿಫ್ಟ್ ಇದೆ, ಮತ್ತೆ ಏನೆಲ್ಲ ಆಫರ್ಸ್ ಇದೆ, ಏನೆಲ್ಲ ಡಿಸ್ಕೌಂಟ್ ಇದೆ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ ಬನ್ನಿ. ಓಕೆ ಸ್ನೇಹಿತರೆ, ಇವಾಗ ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ. ಈ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ, ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ, ಏನೆಲ್ಲ ಇದೆ ಅಂತ. ಸೊ ನಮ್ಮ ಜೊತೆ ಇದ್ದಾರೆ ಈಗ ಸನ್ವಿತ್ ಮೋಟರ್ಸ್ ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತಹ ಅನುಶ್ರೀ ಅವರು. ಸೊ ಇವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಮೇಡಮ್ ನಮಸ್ತೆ. ಮೇಡಮ್, ಆಕ್ಚುಲಿ ಈಗ ಹೊಸದಾಗಿ ಇವತ್ತು ಲಾಂಚ್ ಆಯ್ತು. ಸೊ ಇದ್ರ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ ನಮ್ಮ ಕಸ್ಟಮರ್ಗೆ. ಬ್ರೀಫ್ ಆಗಿ ಹೇಳೋದಾದ್ರೆ ಸರ್, ಈ ವೆಹಿಕಲ್ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ, ಇವತ್ತು ಹೊಸದಾಗಿ ಲಾಂಚ್ ಆಗಿರುವಂತದ್ದು ಬಡದೋಸ್ತ್ i5 ಎಕ್ಸೆಲ್ ಅಂತ ಅಂದ್ಬಿಟ್ಟು. ಸೊ ಇದ್ರದ್ದು ಗುಣ ಅಂತ ಏನಂತಂದ್ರೆ, ನಿಮ್ಗೆ ಲೋಡಿಂಗ್ ಬಾಡಿ ಲೆಂತ್ ನ ಜಾಸ್ತಿ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿ ನಿಮ್ಗೆ ಬಡದೋಸ್ತ್ i5 ಅಲ್ಲೆಲ್ಲ 10 ಫೀಟ್ ವರೆಗೂ ಇರ್ತಾ ಇತ್ತು. ಇದು 10.8 ಫೀಟ್ ಇದೆ ನಿಮ್ಗೆ. ಸೊ 10 ಹೌದು. ಇದ್ರ ಮೇನ್ ಬೆನಿಫಿಟ್ ಬಂದ್ಬಿಟ್ಟೇನೆ ಬಾಡಿ ಲೆಂತ್ ನಿಮ್ಗೆ 10.8 ಫೀಟ್ ಬರುತ್ತೆ. ಬಟ್ ಟನ್ನೇಜ್ ಕಡಿಮೆ ಕೊಟ್ಟಿದ್ದಾರೆ. 1000 ಲೋಡಿಂಗ್ ಕೆಪಾಸಿಟಿ, RTO ಪಾಸಿಂಗ್ ಏನಿದೆ ಅಲ್ವಾ, ನಿಮ್ಗೆ 1765 ಕೊಟ್ಟಿದ್ದಾರೆ. ಸೊ ಬಡದೋಸ್ತ್ ವೆಹಿಕಲ್ ದೊಡ್ಡ ವೆಹಿಕಲ್ ಇದೆ, ಬಟ್ ನಿಮ್ಗೆ ಟನ್ನೇಜ್ ಏನು ಕಡಿಮೆ ಕೊಟ್ಟಿದ್ದಾರೆ, ಲೆಂತ್ ಏನು ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ, ಇದು ಎಂತ ಕಸ್ಟಮರ್ಸ್ ಯೂಸ್ ಆಗುತ್ತೆ ಅನ್ನೋದಾದ್ರೆ, ಇವಾಗ ಫ್ಲಿಪ್ಕಾರ್ಟ್ ಬಾಕ್ಸ್, ಕಾರ್ಟೂನ್ ಬಾಕ್ಸ್ ಗಳೆಲ್ಲ ತಗೊಂಡ್ ಹೋಗ್ತಾರಲ್ವಾ, ಸೊ ಅವ್ರಿಗೆ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ. ಬಟ್ ನಿಮ್ಗೆ ಲೆಂತ್ ಜಾಸ್ತಿ, ಬಟ್ ಟನ್ನೇಜ್ ಜಾಸ್ತಿ ಇರೋದಿಲ್ಲ. ಅಂತ ಕಸ್ಟಮರ್ಸ್ಗೆ ತುಂಬಾ ಬೆನಿಫಿಟ್ ಆಗುವಂತ ಗಾಡಿ ಇದು. ಸೊ ಅವ್ರು ಎಷ್ಟು ಬೇಕಾದ್ರೂ ಬಾಕ್ಸ್ ಗಳನ್ನ ತುಂಬೋದು. ಟನ್ನೇಜ್ ಜಾಸ್ತಿ ಬರಲ್ಲ, ಬಟ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಅಂತ ಕಸ್ಟಮರ್ಗೋಸ್ಕರ ಬಡದೋಸ್ತ್ i5 ಎಕ್ಸೆಲ್ ಅಂತ ಲಾಂಚ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಿಮ್ಗೆ 80 ಎಕ್ಸ್ಟ್ರಾ ಲಾರ್ಜ್ ಅಂತ ಅಂದ್ಬಿಟ್ಟು 80 HP ನಿಮ್ಗೆ ಹಾರ್ಸ್ ಪವರ್ ಸಿಗುತ್ತೆ. ನಿಮ್ಗೆ 2+1 ಸೀಟಿಂಗ್ ಬರುತ್ತೆ. 4 ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ನಿಮ್ಗೆ. ಅಲ್ಟ್ರಾ ಬ್ಲೂ, ಐರಿಶ್ ಕ್ರೀಮ್, ವೈಟ್ ಮತ್ತೆ ಸ್ಟೇಬಲ್ ಗ್ರೇ ಅಂತ. ಮತ್ತೆ ಹೊಸದಾಗಿ ಬ್ರೌನ್, ಗೋಲ್ಡನ್ ಬ್ರೌನ್ ಕಲರ್ ಅಲ್ಲೂ ಅವೈಲೇಬಲ್ ಇದೆ ನಿಮ್ಗೆ. ಸೊ ನಿಮ್ಗೆ ಲೆಂತ್ ಮತ್ತೆ ಬಿಡುತ್ತೆ ನೋಡ್ರಿ. ಮತ್ತೆ ಹೈಟ್ ಬಂದ್ಬಿಟ್ಟು 1.7 ಬರುತ್ತೆ ಹೈಟ್. ಇದು ಲೋಡ್ ಬಾಡಿ ಹೈಟ್ ಇಷ್ಟು ಹೈಟ್ ಬರುತ್ತೆ. ಸೊ ಪಾಸಿಂಗ್ ಅಷ್ಟು ಬರುತ್ತೆ. ಟೈರ್ ಸೈಜ್ ಬಂದು 15 ಬರುತ್ತೆ. ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ 50 ಲೀಟರ್ಸ್ ಬರುತ್ತೆ. ಸರ್ ಇದು ಮ್ಯಾಕ್ಸಿಮಮ್ ಮೈಲೇಜ್ ಬಂದು ನಿಮ್ಗೆ ಒಂದು 15 ವರೆಗೂ ಬರುತ್ತೆ ಸರ್. 15ರಿಂದ 16 ಬರುತ್ತೆ ಕಸ್ಟಮರ್ ರಿವ್ಯೂಸ್ ಪ್ರಕಾರ ನಾವು ನೋಡಿರೋದು. ಯಾಕಂದ್ರೆ ಟನ್ನೇಜ್ ಜಾಸ್ತಿ ಹಾಕೋದಿಲ್ಲ ಇದಕ್ಕೆ, ಬಟ್ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಕಡಿಮೆ ಟನ್ನೇಜ್ ಹಾಕೊಂಡು ಮೈಲೇಜ್ ಜಾಸ್ತಿ ಬಂದೇ ಬರುತ್ತೆ ನಿಮ್ಗೆ. ಮೇಡಮ್, ಇವಾಗ ನೀವು ಅವಾಗಲೇ ಹೊರಗಡೆ ತೋರಿಸಿದ್ರಲ್ಲ, ಸೊ ಇದು ಬೇರೆ ಕಲರ್ಸ್ ಗಾಡಿನಾ? ಸೇಮ್ ಗಾಡಿಲೇನೆ ಬೇರೆ ಕಲರ್ಸ್. ಇದು GNB ಅಂತ, ಗೋಲ್ಡನ್ ಬ್ರೌನ್ ಅಂತ ಅಂದ್ಬಿಟ್ಟು. ಇದು ಐರಿಶ್ ಕ್ರೀಮ್, IC ಕಲರ್ ಅಂತ ಅಂದ್ಬಿಟ್ಟು. ಸೊ ಇದು ತುಂಬಾ ಈ ಕಲರ್ ಮಾರ್ಕೆಟ್ ವ್ಯಾಲ್ಯೂ ಫಾಸ್ಟ್ ಮೂವಿಂಗ್ ಇದೆ ಇದು ನಿಮ್ಗೆ. ಸೊ ಮೇನ್ ಇವಾಗ ಈ ಗಾಡಿಲಿ ಬೆನಿಫಿಟ್ ಆಗಿ ಕೊಟ್ಟಿರುವಂತದ್ದು ಬಂಪರ್ಸ್. ನೀವು ನೋಡ್ಬೋದು, ಸೈಡ್ ಬಂಪರ್ಸ್ ಮತ್ತೆ ಬ್ಯಾಕ್ ಬಂಪರ್ಸ್. ಫಸ್ಟ್ i5 ಗಾಡಿಯಲ್ಲಿ ಬರ್ತಾ ಇರ್ಲಿಲ್ಲ ಇದು. ಸೊ i4 ಅಲ್ಲಿ ಎಲ್ಲ ಬರ್ತಾ ಇರ್ಲಿಲ್ಲ, ಅಂದ್ರೆ ಈ ಪೇಲೋಡ್ ವೆಹಿಕಲ್ಸ್ ಅಲ್ಲಿ. ಸೊ ಬಂಪರ್ಸ್ ಕೊಟ್ಟಿದ್ದಾರೆ. ಸೊ ನೀವು ಕ್ಯಾಬಿನ್ ನ ಇನ್ಸೈಡ್ ಅಲ್ಲಿ ನೋಡೋದಾದ್ರೆ, ನೀವು ನೋಡ್ತಾ ಇದ್ದೀರಾ, ನಿಮ್ಗೆ 2+1 ಸೀಟಿಂಗ್ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಕಂಫರ್ಟ್ ನೋಡ್ಬೋದು ನೀವು, ಎಷ್ಟು ಸ್ಪೇಷಿಯಸ್ ಆಗಿ ಜಾಗ ಇದೆ. ಸೊ ಡ್ರೈವ್ ಮಾಡೋದಕ್ಕೆ ಮತ್ತೊಂದಕ್ಕೆ ಎಲ್ಲಾನು
ಸ್ನೇಹಿತರೆ ಇಲ್ಲಿ ಈಗ ನೋಡ್ತಾ ಇದ್ರಲ್ಲ, ಆರಾಮಾಗಿ ಇಬ್ರು ಕುತ್ಕೋಬಹುದು. 2+1 ಏನ್ ಸೀಟಿಂಗ್ ಕೊಡ್ತಾರೋ ಸೊ ಆರಾಮಾಗಿ ಇಬ್ರು ಕುತ್ಕೋಬಹುದು, ಯಾಕಂದ್ರೆ ಯಾವ್ದು ಇಕ್ಕಟ್ಟಿಲ್ಲದಂಗೆ ಕುತ್ಕೋಬಹುದು. ಸೊ ಡ್ರೈವರ್ ಕಂಫರ್ಟ್. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನೀವು ಟೈರ್ ನ ಫೋಲ್ಡ್ ಮಾಡ್ಕೊಂಡ್ರೆ ಈ ತರ ಇದನ್ನ ಮತ್ತೆ ಇದನ್ನ ಮೂರನ್ನು ಫೋಲ್ಡ್ ಮಾಡ್ಕೊಂಡ್ರೆ ಆರಾಮ್ಸೆ ಮಲ್ಕೋಬಹುದು ಡ್ರೈವರ್. ನೈಟ್ ರೆಸ್ಟ್ ಮಾಡೋದು. ಸ್ಲೀಪಿಂಗ್ ಕಂಫರ್ಟ್ ಕೊಟ್ಟಿದ್ದಾರೆ. ಸೊ ಮೊದ್ಲೆಲ್ಲ ಹೆಂಗಿರ್ತಿತ್ತು, ನೀವು ಬೇರೆ ಕಂಪ್ನಿ ಎಲ್ಲ ನೋಡಿದ್ರೆ ಫೋಲ್ಡ್ ಮಾಡಿ ಮಲ್ಕೊಳ್ಳೋದಾದ್ರೆ 2 ಮಾತ್ರ ಫೋಲ್ಡ್ ಆಗುತ್ತೆ, 1 ಫೋಲ್ಡ್ ಆಗಲ್ಲ. ಸೊ ನಮ್ದು ಫೋಲ್ಡ್ ಮಾಡಿದ್ರೆ ಫುಲ್ ಬೆಡ್ ತರಾನೇ ಆಗ್ಬಿಡುತ್ತೆ ನಿಮ್ಗೆ. ಸೊ ಬೆಡ್ ಫೀಲ್ ಇರುತ್ತೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸೊ ನೀವು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ನೋಡೋದಾದ್ರೆ 2 ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ ನೋಡಿ. ಮೇಲೊಂದು ಡ್ಯಾಶ್ ಬೋರ್ಡ್ ಇರುತ್ತೆ, ಕೆಳಗೊಂದು ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ನಿಮ್ಗೆ ಸ್ಪೇಷಿಯಸ್ ಆಗಿ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಮತ್ತೊಂದು ಎಲ್ಲಾನು ಇಟ್ಕೊಳ್ಳೋಕೆ ನಿಮ್ಗೆ ಚೆನ್ನಾಗಿದೆ. ಡೈಲಿ ಏನ್ ಬೇಕೋ ಕ್ಯಾರಿ ಆನ್ ಮಾಡುವಂತದ್ದು. ಒಂದೊಂದು ಲಾಕ್ ಮಾಡಿ ಇದಕ್ಕೆ ಲಾಕ್ ಕೊಟ್ಟಿರ್ತಾರೆ. ಸೊ ನೀವು ಲಾಕ್ ಮಾಡಿ ಹುಷಾರಾಗಿ ಇಟ್ಕೋಬಹುದು. ಸರಿನಾ? ಮತ್ತೆ ಏರ್ ಬ್ಲೋಯರ್ಸ್ ಇದ್ರಲ್ಲಿ ಮೇನ್. ನೀವು ಮೂವಿಂಗ್ ಅಲ್ಲಿ ಸೇಮ್ ಜಸ್ಟ್ ಲೈಕ್ AC ಒಳ್ಳೆ ಏರ್ ಬರುತ್ತೆ. ಸೊ ಏರ್ ಬ್ಲೋಯರ್ಸ್ ಕೂಡ ಅವೈಲಬಲ್ ಇದೆ. ಸೊ ಇದು ಸಿಸ್ಟಮ್ ಸೌಂಡ್ ಸಿಸ್ಟಮ್ ಹಾಕೊಳ್ಳೋಕೆ ನಿಮ್ಗೆ ಇದು ಕೊಟ್ಟಿದ್ದಾರೆ, ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಸೌಂಡ್ ಸಿಸ್ಟಮ್ ಎಲ್ಲ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಆರಾಮ್ ಒಂಥರ ಕಾರ್ ತರಾನೇ ಫೀಲ್ ಮಾಡ್ಕೊಂಡು ಹೋಗ್ಬೋದು. ನೋಡೋಕೆ ಒಳ್ಳೆ ಕಂಫರ್ಟಬಲ್ ಆಗಿದೆ, ಒಳ್ಳೆ ಕಾರ್ ಹೋದಂಗೆ ಆಗುತ್ತೆ. ಹೌದೌದು. ಈಗ ನೋಡಿ ಆರಾಮ್ಸೆ ಇದೆ. ಇದಾಗ್ಬೋದು, ಟಾಪ್ ರೂಪಿಂಗ್ ಆಗ್ಬೋದು. ಹೌದು, ಇದೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಕಾಲ್ ಹಿಡ್ಕೊಳಕ್ ನೋಡಿ ನಿಮ್ಗೆ ಎಷ್ಟು ಸ್ಪೇಷಿಯಸ್ ಆಗಿ ಎಷ್ಟು ಉದ್ದ ಇದ್ರು ಕೂಡ. ಮತ್ತೆ ಮೂವ್ಮೆಂಟ್ ನಮ್ದು ಇದು ಏನಿರುತ್ತೆ, ಮೂವ್ಮೆಂಟ್ ಇರುತ್ತೆ. ಸೀಟ್ ಬಂದ್ಬಿಟ್ಟು ಮುಂದಕ್ಕೆ ಹಿಂದಕ್ಕೆ ಹೆಂಗ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ಜಸ್ಟಬಲ್ ಸೀಟ್ ಇದೆ. ಸೊ ಎಲ್ಲಾ ತರ ಕಂಫರ್ಟ್ ಚೆನ್ನಾಗಿದೆ ನಿಮ್ಗೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಬಡಾ ದೋಸ್ತು ದೊಡ್ಡ ಗಾಡಿ ಫಸ್ಟ್ ಎಲ್ಲ ನಿಮ್ಗೆ 12.5 ಲಕ್ಷ ತನಕ ಇತ್ತು. ಸೊ ನಿಮ್ಗೆ ಸೇಮ್ ಗಾಡಿನ ಕಡಿಮೆ ಬಜೆಟ್ ಅಲ್ಲಿ ಪೇಲೋಡ್, ಈಗ ಕಸ್ಟಮರ್ಗೆ ಏನು ಈಗ ನಂಗೆ ಬಡಾ ದೋಸ್ತು ಅಷ್ಟು ದೊಡ್ಡ ಗಾಡಿನೇ ಬೇಕು, ಬಟ್ ನಂಗೆ ಅಷ್ಟೊಂದು ಟನ್ನೇಜ್ ಏನ್ ಬೇಕಾಗಲ್ಲ, ಬಟ್ ನಂಗೆ ಸ್ಪೇಸ್ ಬೇಕು, ಅದ್ರ 11 ಅಡಿ ನನ್ಗೆ ಲೆಂತ್ ಬೇಕು ಅನ್ನುವಾಗ ಈ ಗಾಡಿ ತಗೊಂಡ್ರೆ ಖಂಡಿತವಾಗ ಅವ್ರಿಗೆ ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ. ಮತ್ತೆ ಒಳ್ಳೆ ಬಜೆಟ್ ಅಲ್ಲೂ ಸಿಗುತ್ತೆ ಗಾಡಿ. ಅವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಗಾಡಿ. ಬಟ್ ಇದು ಪ್ರೈಸ್ ಎಷ್ಟಾಗುತ್ತೆ ಇದು ಆಕ್ಚುಲಿ? ಈಗ ಆಕ್ಚುಲಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆಸ್ ಯು ಆಲ್ ನೋ ಆಲ್ರೆಡಿ 10% ನಿಮ್ಗೆ GST ಡೌನ್ ಆಗಿದೆ. ಸೊ 22 ಇಂದ ಅದು ನಿಮ್ಗೆ ಆ ಪ್ರೈಸ್ ಅಲ್ಲೇ ಸಿಗುತ್ತೆ. ಸೊ ನಿಮ್ಗೆ ಎಕ್ಸ್ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 10,02,000 ಇದೆ. ಸೊ ಈ ಗಾಡಿದ್ ಬಂದ್ಬಿಟ್ಟು ಸೊ ನಿಮ್ಗೆ ಫುಲ್ ಆನ್ ರೋಡ್ ಅಂತ ಬಂದ್ರೆ ನಿಮ್ಗೆ 10,96,000 ವರ್ಗೂ ಇದೆ. ಸೊ ಅದ್ರಲ್ಲಿ ನಿಮ್ಗೆ ಕಂಪ್ನಿ ಕಡೆಯಿಂದ ಲೈಕ್ ಶೋರೂಮ್ ಕಡೆಯಿಂದ ಡೀಲರ್ ಕಡೆಯಿಂದ ಸಮ್ ಡಿಸ್ಕೌಂಟ್ಸ್ ಅಂತ ಕೂಡ ಸಿಗುತ್ತೆ. ಸೊ ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ಒಂದು 30,000 40,000 ಡಿಸ್ಕೌಂಟ್ ಸಿಕ್ತು ಅಂದ್ರೂ ಆಲ್ಮೋಸ್ಟ್ ನಿಮ್ಗೆ ಒಂದು 10-50 ಆರಾಮ್ಸೆ ಗಾಡಿ ನಿಮ್ಗೆ ಕೈಗೆ ಸಿಕ್ಬಿಡುತ್ತೆ. ಫುಲ್ ಆನ್ ರೋಡ್ 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಕಟ್ಕೊಂಡ್ರೆ ಸಾಕು. ಮಿಕ್ಕಿದಕ್ಕಷ್ಟಕ್ಕೂ ಲೋನ್ ಮಾಡ್ತೀವಿ. ಸೊ ಗಾಡಿನ ಕಸ್ಟಮರ್ ಕೈಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಫುಲ್ RTO ಮತ್ತೊಂದು ಎಲ್ಲ ಕಂಪ್ಲೀಟ್ ಆಗಿ ನಮ್ದೇ ಇರುತ್ತೆ. ಲೋನ್ ಇಂದ ರಿಜಿಸ್ಟ್ರೇಷನ್ಗೂ ನಮ್ದೇ ಇರುತ್ತೆ. ಸರ್ ಈ ಗಾಡಿ ಎಷ್ಟು ಬಂದ್ಬಿಟ್ಟು ದೋಸ್ ಪ್ಲಸ್ XL ಅಂತ ಅಂದ್ಬಿಟ್ಟು ಫಸ್ಟ್ ದೋಸ್ ಪ್ಲಸ್ ಅಂತ ಬರ್ತಾ ಇತ್ತು ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರನೇ. ಸೊ ಇದನ್ನ ಇವಾಗ XL ಅಂತ ಬಿಟ್ಟಿದ್ದಾರೆ. ಸೊ XL ಅಂತಂದ್ರೆ ನಿಮ್ಗೆ ಲೆಂತ್ ಫಸ್ಟ್ ನಿಮ್ಗೆ 8.8 ವರ್ಗೂ ಮಾತ್ರ ಇತ್ತು ಲೆಂತ್, ಇವಾಗ 9.2 ಕೊಟ್ಟಿದ್ದಾರೆ. 9.2 ಫೀಟ್ ಕೊಟ್ಟಿದ್ದಾರೆ. ಸೊ ವಿಡ್ತ್ 5.4 ವರ್ಗೂ ಇದೆ. ಹೈಟ್ 1.7. ಟೈರ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 15 ಟೈರ್ ಸೈಜ್ ಬರುತ್ತೆ. ಎಲ್ಲ ಟ್ಯೂಬ್ಲೆಸ್ ಟೈರ್ಗಳೇ. ಸೊ ನಿಮ್ಗೆ ರೇಡಿಯಲ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೂ ಬಡಾ ದೋಸ್ಗೂ ನಿಮ್ಗೆ ನೋಡಿದ್ರೆ ಏನ್ಸುತ್ತೆ, ಇದು 15 ಅಂತಾರೆ, ಇದು 15 ಅಂತಾರೆ, ಬಟ್ ನಿಮ್ಗೆ ಟೈರ್ ಅಲ್ಲಿ ಚಿಕ್ಕದಾಗ ಕಾಣಿಸುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ತಿಕ್ ಹಾಕಿ ಕೊಟ್ಟಿರ್ತಾರೆ. ಇದಕ್ಕೆ ಸ್ವಲ್ಪ ತಿನ್ ಹಾಕಿ ಕೊಟ್ಟಿರ್ತಾರೆ. ಸೊ ಅದ್ರದ್ದು ಪಾಸಿಂಗ್ ಪ್ರಕಾರ ಇದ್ರದ್ದು ಬಂದ್ಬಿಟ್ಟು ನಿಮ್ಗೆ RTO ಪಾಸಿಂಗ್ 1600 ಬರುತ್ತೆ. 1600. ಇದು ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು 40 ಲೀಟರ್ಸ್ ಡೀಸೆಲ್ ಕೆಪಾಸಿಟಿ ಇದೆ. 40 ಲೀಟರ್ಸ್ ಇದೆ. ಪೇಲೋಡ್ ಬಂದು ಫಸ್ಟ್ ದೋಸ್ ಪ್ಲಸ್ XL ಪೇಲೋಡ್ ಫಸ್ಟ್ 1500 ಇತ್ತು, 1600 ಕೊಟ್ಟಿದ್ದಾರೆ. ಸೊ ಜಾಸ್ತಿ ಕೊಟ್ಟಿದ್ದಾರೆ, ಲೆಂತ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಪಾಸಿಂಗು ಜಾಸ್ತಿ ಕೊಟ್ಟಿದ್ದಾರೆ, ಕೆಪಾಸಿಟಿನೂ ಜಾಸ್ತಿ ಕೊಟ್ಟಿದ್ದಾರೆ. HP ಬಂದು ಸರ್ ನಿಮ್ಗೆ 70 HP ಬರುತ್ತೆ. 1+1 ಬರುತ್ತೆ ಸರ್. ಇದು ಬಡಾ ದೋಸ್ತಲ್ಲಿ ಮಾತ್ರ ನಿಮ್ಗೆ 2+1 ಇದೆ. ಬಟ್ i5+ ಅಂತ ಇದೆ, ಅದು ಮಾತ್ರ ನಿಮ್ಗೆ 1+1 ಸೀಟಿಂಗ್ ಬರುತ್ತೆ ಬಡಾ ದೋಸ್ತಲ್ಲಿ. ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಇವಾಗ ನಿಮ್ಗೆ 8,08,000 ವರ್ಗೂ ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಸೊ 8 lakh ಆಲ್ಮೋಸ್ಟ್ ನಿಮ್ಗೆ 9 lakh ವರ್ಗು ಫುಲ್ ಆನ್ ರೋಡ್ ಇದೆ. ಫುಲ್ ರಿಜಿಸ್ಟ್ರೇಷನ್ ಮತ್ತೆ ಇನ್ಶೂರೆನ್ಸ್, RTO ಮತ್ತೆ ಫಾಸ್ಟ್ ಟ್ಯಾಗ್ದು ನಂಬರ್ ಪ್ಲೇಟ್ದು ಆಕ್ಸೆಸರೀಸ್ ಮತ್ತೆ ಸ್ಪೀಡ್ ಲಾಕ್ ಸರ್ಟಿಫಿಕೇಟ್ ಕಂಪ್ಲೀಟ್ ಆಗೆಲ್ಲ ಲೋನ್ ರಿಜಿಸ್ಟ್ರೇಷನ್ಗೆಲ್ಲ ಸೇರಿ ಒಂದು 9 ಲಕ್ಷದವರೆಗೂ ಇದೆ. ಸೊ ಅದ್ರಲ್ಲಿ ನಿಮಗೆ ಆಲ್ಮೋಸ್ಟ್ ಕಂಪ್ನಿ ಕಡೆಯಿಂದ ಡೀಲರ್ ಕಡೆಯಿಂದ ಒಂದು 40,000 ವರ್ಗೂ ಡಿಸ್ಕೌಂಟ್ ಸಿಗುತ್ತೆ. ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್? ಇದು ಮೈಲೇಜ್ ಬಂದು ನಮಗೆ ಕಂಪ್ನಿ ಕಡೆಯಿಂದ ಕೊಟ್ಟಿರೋ ಮೈಲೇಜ್ ಅಂತ ಹೇಳಕ್ ಹೋದ್ರೆ ಒಂದು 19 ವರ್ಗೂ ಕೊಟ್ಟಿದ್ದಾರೆ. ನಾವು ಕಸ್ಟಮರ್ಗೆ ಆಲ್ಮೋಸ್ಟ್ 16 to 17 ಹೇಳ್ತೀವಿ. 17 ವರ್ಗೂ ಪಕ್ಕಾ ಬರುತ್ತೆ. 16 ಗ್ಯಾರಂಟಿ ಪಕ್ಕಾ ಬರುತ್ತೆ. ಇದ್ರಲ್ಲಿ ಕಲರ್ ಎಷ್ಟಿದೆ ಸರ್? ಇದ್ರಲ್ಲೂ ಅಷ್ಟೇ 4 ಕಲರ್ಸ್ ಅವೈಲೇಬಲ್ ಇದೆ. ಸ್ಟೇಬಲ್ ಗ್ರೇ, ಐರಿಶ್ ಕ್ರೀಮ್, ಅಲ್ಟ್ರಾ ಬ್ಲೂ
ಮತ್ತೆ ವೈಟ್. ಈ ಗಾಡಿ ಬಂದ್ಬಿಟ್ಟು ಸಾತಿ ಅಂತ ಸರ್, ಹಾತಿ ಮೇರಾ ಸಾತಿ ಅಂತ. ಸೊ ಆನೇನೆ ಅಶೋಕ್ ಲೇಲ್ಯಾಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಫೇವರೇಟ್ ಫೇವ್ರೇಟ್ ಗಾಡಿ. ಎಲ್ಲದಕ್ಕಿಂತ ಚಿಕ್ಕ ವೇರಿಯಂಟ್ ಇದು. ಈಗ ಲೈಕ್ ಅದರ್ ಕಂಪ್ನೀಸ್ ಎಲ್ಲ ಏನಿತ್ತು, ಚಿಕ್ಕ ಗಾಡಿ ಅವೈಲಬಲ್ ಇತ್ತು, ನಮ್ಮಲ್ಲಿ ಇರಲಿಲ್ಲ. ಸೊ ನಮ್ಮಲ್ಲೂ ಒಂದು ಚಿಕ್ಕ ಗಾಡಿ ಸಿಗ್ಬೇಕು ಕಸ್ಟಮರ್ಗೆ, ಅದು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗಬೇಕು ಅಂತ ಅಂದ್ಬಿಟ್ಟು ಈ ಗಾಡಿನ ಲಾಂಚ್ ಮಾಡಿರುವಂಥದ್ದು ಸಾತಿ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಿಮಗೆ 45 HP ಇದೆ. ಹಾ, ಇದು ಬಂದ್ಬಿಟ್ಟು ನಿಮಗೆ ಸೆಮಿ ಪವರ್ ಸ್ಟೇರಿಂಗ್, ಲೈಕ್ ಮ್ಯಾನ್ಯುವಲ್ ಸ್ಟೇರಿಂಗ್ ಇರುತ್ತೆ, ಅವಕ್ಕೆಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ. ಎಲ್ಲದೂ BS6 ಮಾಡಲ್ಲೇ ಪವರ್ ಸ್ಟೇರಿಂಗ್ ಇರುತ್ತೆ. ಬಟ್ ಇದು BS6 ಮಾಡಲ್ಲೇನೆ, ಬಟ್ ನಿಮಗೆ ಸೆಮಿ ಪವರ್ ಸ್ಟೇರಿಂಗ್ ಬರುತ್ತೆ. ಯಾಕಂದ್ರೆ ಇದು ಚಿಕ್ಕ ವೇರಿಯಂಟ್ ಆಗಿರೋ ಕಾರಣ. ಈಗ ಟನ್ನೇಜ್ ಬಂದು 1120 ಟನ್ನೇಜ್ ಕೊಟ್ಟಿದ್ದಾರೆ. ಸೊ ಒಂದು 2.5 ಟನ್ನೇಜ್ ವರೆಗೂ ಆಗ್ತಾರೆ ಕಸ್ಟಮರ್ ಅನ್ಕೊಳ್ಳಿ. ಸೊ ಸ್ಪೀಡಾಗಿ ಪವರ್ ಸ್ಟೇರಿಂಗ್ ಇತ್ತು ಅಂದ್ರೆ ಹೋಗ್ತಾ ಇದ್ರು ಅಂದ್ರೆ ಪಲ್ಟಿ ಆಗೋ ಚಾನ್ಸಸ್ ಇರುತ್ತೆ ಗಾಡಿಗಳು. ಸೊ ಇದಕ್ಕೆಲ್ಲ ಹಂಗಾಗೋದಿಲ್ಲ, ಅದಕ್ಕೆ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಸೇಫ್ಟಿಗೋಸ್ಕರ ಇದಕ್ಕೆ ನಾವು ಪವರ್ ಸ್ಟೇರಿಂಗ್ ಕೊಟ್ಟಿಲ್ಲ. ಸೊ ಒಂದು 1120 RTO ಪಾಸಿಂಗ್ ಇದೆ, 2.5 ಟನ್ನೇಜ್ ವರೆಗೂ ಆರಾಮ್ಸೆ ಹಾಕೋಬಹುದು. ಟೈರ್ ಸೈಜ್ ಬಂದು 14 ಬರುತ್ತೆ. 14 ಸೈಜ್ ಬರುತ್ತೆ ಟೈರು. ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಆಲ್ಮೋಸ್ಟ್ ಆಸ್ ಯೂಶುವಲ್ 40 ಲೀಟರ್ಸ್ ಬರುತ್ತೆ. ಹಾ, 1+1 ಸೀಟಿಂಗ್ ಬರುತ್ತೆ. ಲೆಂತ್ ಬಿಡ್ತು ನೋಡೋದಾದ್ರೆ 8.2 ಲೆಂತ್ ಬರುತ್ತೆ. ಹಾ, ಫಸ್ಟ್ ದೋಸ್ತ್ LS ಬರ್ತಿತ್ತು ಗೊತ್ತಾ, ಈಗ ದೋಸ್ತ್ XL ಅಂತ ಏನಾಗಿತ್ತು, ಫಸ್ಟ್ ದೋಸ್ತ್ LS ಅಂತ ಬರ್ತಿತ್ತು, ಇದೇ ಲೆಂತ್ ಬಿಡ್ತಿದ್ದು. 8.2 5.3 ಬರುತ್ತೆ. ಆಲ್ಮೋಸ್ಟ್ ಬಿಡ್ತು ಎಲ್ಲದರಲ್ಲೂ ಸೇಮ್ ಇದೆ ಅಲ್ಲ. ಒಂದೊಂದು ಇಂಚ್ ಹೆಚ್ಚು ಕಡಿಮೆ ನಿಮ್ಗೆ ಎಲ್ಲದರಲ್ಲೂ ಸೇಮೇ ಬರುತ್ತೆ. ಹೈಟ್ ಇಲ್ಲ, ಇದು 1.7 ಎಲ್ಲದಕ್ಕೂ ಕಾಮನ್. ಹೈಟ್ ಕಾಮನ್ ಇದೆಯಾ? ಹಾ, ಕಾಮನ್ ಆಗಿ 1.7 ಕೊಟ್ಟೆ ನಿಮ್ಗೆ. ಇಲ್ಲಿ ಹೈಟ್ ಇದು ಕುಳ್ಳ ಇರೋ ಕಾರಣ ನಿಮ್ಗೆ ಹಂಗ ಅನ್ಸ್ತಾ ಇದೆ. ಬಟ್ ಲೆಂತ್ ಮಾತ್ರ ಇದು ಎಲ್ಲದಕ್ಕೂ 1.7 ಕೊಡ್ತಾರೆ. ಆಸ್ ಯೂಶುವಲ್ ಡ್ರೈವರ್ ಕಂಫರ್ಟ್ ಇದ್ದೇ ಇದೆ, 1+1 ಸೀಟಿಂಗ್ ಇದೆ. ಸೊ ಇಲ್ಲೊಂದು ಬೇಬಿ ಸೀಟ್ ಕೂಡ ಹಾಕೋಬಹುದು. ನೀವು ಹಾಕೊಂಡು ನೀವು ಫೋಲ್ಡ್ ಮಾಡ್ಕೊಂಡು ಆರಾಮ್ಸೆ ಮಲ್ಕೋಬಹುದು. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಡ್ಯಾಶ್ ಬೋರ್ಡ್ ಅಂತ ಅಂದ್ಬಿಟ್ಟು ಆರಾಮ್ಸೆ. ಮತ್ತೆ ನೋಡಿ ಇದ್ರಲ್ಲೂ ಕೂಡ ಸೌಂಡ್ ಸಿಸ್ಟಮ್ಗೋಸ್ಕರ ಅವೈಲಬಲ್ ಇದು ಕೊಟ್ಟಿದ್ದಾರೆ, ಮತ್ತೆ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ. ಇದು ಮೈಲೇಜ್ ಮೇನ್ ಪಾಯಿಂಟ್ ಬಂದು ಇದ್ರದ್ದು ಮೇನ್ ಮೈಲೇಜ್. ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡೋದೇನು ಸರ್, ಈ ಕಮರ್ಷಿಯಲ್ ಫೀಲ್ಡ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನಗೆ ಒಳ್ಳೆ ಮೈಲೇಜ್ ಬರ್ಬೇಕು ಗಾಡಿ. ಅವ್ನಿಗೆ ಒಂದು 2 ಕಿಲೋಮೀಟರ್ ಜಾಸ್ತಿ ಬಂದ್ರು ಅವ್ರು ಎಷ್ಟೋ ದುಡ್ಕೋ ಲಾಭ ಬಂದ್ಬಿಡುತ್ತೆ. ಸೊ ಇದು 20 ಕಿಲೋ ಕಂಪ್ನಿ ಕಡೆಯಿಂದ 24.5 ಮೈಲೇಜ್ ಕೊಟ್ಟಿರೋದು. ನಿಮ್ಗೆ ಹೆಂಗೆ ಹೋದ್ರು 20 ಕಿಲೋಮೀಟರ್ ಬರುತ್ತೆ. 20 ಕಿಲೋಮೀಟರ್ ಹೌದು. ಅದಕ್ಕೋಸ್ಕರ ಇವಾಗ ಎಲ್ಲಾ ಕಸ್ಟಮರ್ಸ್ಗೂ ತುಂಬಾ ಇಷ್ಟ ಆಗ್ತಾ ಇರುವಂತ ಗಾಡಿ ಇದು ನಿಮ್ಗೆ, ಆಯ್ತಾ. ಸೊ ತುಂಬಾ ಚೆನ್ನಾಗಿ ಒಳ್ಳೆ ಮೈಲೇಜ್ ಇದೆ, ಸರಿನಾ. ಕಸ್ಟಮರ್ ಇದನ್ನ ತಗೊಂಡ್ರೆ ಚೆನ್ನಾಗಿ ದುಡ್ಕೋಬಹುದು, ಸರಿನಾ. ಮೇಯ್ನು ಮೇಂಟೆನೆನ್ಸ್ ಈಸಿ ಇದೆ. ಎಲ್ಲಾದ್ರಲ್ಲೂ 10,000 ಒನ್ಸ್ ನೀವು ಸರ್ವಿಸ್ಗೆ ಬರೋದಾದ್ರೆ ಇದಕ್ಕೆ 20,000 ಒನ್ಸ್ ಸರ್ವಿಸ್ ಬರ್ಬೇಕು. ಸೊ ನಾವು 4 ಸರ್ವಿಸ್ ಫ್ರೀನೇ ಕೊಟ್ಬಿಟ್ಟಿರ್ತೀವಿ ನಿಮ್ಗೆ. ಸೊ ಎಷ್ಟು ಕಿಲೋಮೀಟರ್ ನಿಮ್ಗೆ ಫ್ರೀ ಆಯ್ತು ಅಲ್ಲಿಗೆ 80,000 ಕಿಲೋಮೀಟರ್ ವರೆಗೂ ನಿಮ್ಗೆ ಫ್ರೀ ಸರ್ವಿಸ್ ಸಿಕ್ಕೋಯ್ತು. ಲೇಬರ್ ಆಯಿಲ್ ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ. ಅಕಸ್ಮಾತ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ರು, ಏನೋ ಒಂದು ಪಾರ್ಟ್ ಚೇಂಜ್ ಮಾಡಿದ್ರು, ಅದಕ್ಕೆ ಮಾತ್ರ ನಿಮ್ಗೆ ನಾವು ಕಾಸ್ಟ್ ಮಾಡ್ತೀವಿ. ಬಿಟ್ರೆ ನಿಮ್ಗೆ ವಾಷಿಂಗು ಲೇಬರು ಮತ್ತೊಂದು ಫ್ರೀ ಇರುತ್ತೆ, ಸರಿನಾ. ನಿಮ್ಗೆ ಹೋಲ್ಡರ್ಸ್ ಎಲ್ಲ ನೋಡ್ಬೋದು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಮೈಲೇಜು, ಪಿಕಪ್, ಕೆಪಾಸಿಟಿ, ಲೆಂತ್ ಮತ್ತೆ ಅಫೋರ್ಡಬಲ್ ಪ್ರೈಸ್. ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಬರೀ 6,80,000 ಮೊದಲಿತ್ತು, ಈಗ 6,26,000 ಎಕ್ಸ್-ಶೋರೂಮ್ ಪ್ರೈಸ್ ಇದೆ, ಆಯ್ತಾ. ನಿಮ್ಗೆ ಆ ಗಾಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ. ಸೊ ನಿಮ್ಗೆ ಫುಲ್ ಆನ್ ರೋಡ್ ಅಂತ ಬಂದ್ರೆ ಆಮೇಲೆ ನಾರ್ಮಲ್ ಆಗಿ 96,000 ಎಕ್ಸ್ಟ್ರಾ, ಒಂದು 7 lakhs ವರೆಗೂ ಫುಲ್ ಆನ್ ರೋಡ್ ಇತ್ತು ಅಂದ್ರೂ ಕೂಡ ಅದರಲ್ಲಿ ಕಂಪ್ನಿ ಕಡೆಯಿಂದ ಒಂದು 20,000 30,000 ಡಿಸ್ಕೌಂಟ್ ಸಿಗುತ್ತೆ. ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಒಂದು ಒಳ್ಳೆ ಗೇಜ್ ಇರುವಂತ ಗಾಡಿ ಸಿಗುತ್ತೆ. ಕಸ್ಟಮರ್ಗೆ ಫುಲ್ಲಿ ಸ್ಯಾಟಿಸ್ಫೈಡ್ ಆಗುವಂತ ಗಾಡಿ ಇದು. ಓಕೆ ಸ್ನೇಹಿತರೆ, ಇವಾಗ ನೋಡಿದ್ವಿ ಎಲ್ಲಾ ತರ ಗಾಡಿಗಳು ಯಾವ್ಯಾವ ತರ ಗಾಡಿ ಇದೆ ಅಂತ. ಬಟ್ ಈ ಗಾಡಿಗಳಿಗೆ ಅಂದ್ರೆ ನೀವೇನ್ ಗಾಡಿ ತಗೋತಾರೋ, ನೀವು ಯಾವುದೇ ಗಾಡಿ ತಗೊಳ್ಳಿ, ಸೊ ನಿಮಗೆ ಆಫರ್ ಸಿಗುತ್ತೆ. ಮೀನ್ಸ್ ಆಫರ್ ಅಂದ್ರೆ ಈ ತರ ಗಿಫ್ಟ್ ಬರೋ ಚಾನ್ಸಸ್ ಇದೆ. ಸೊ ಹೇಗ್ ಬರುತ್ತೆ ಮೇಡಮ್ ತಿಳ್ಕೊಳ್ಳೋಣ. ಮೇಡಮ್, ಈಗ ಫ್ರಿಡ್ಜ್ ಇಟ್ಟಿದ್ದೀರಾ, ಮತ್ತೆ ಟಿವಿ ಇದೆ, ಮತ್ತೆ ಬೈಕ್ ಇದೆ, ಓವನ್ ಇದೆ. ಸೊ ಇದನ್ನೆಲ್ಲ ಯಾರಿಗೆ ಕೊಡ್ತೀರಾ? ಸೊ ಇದನ್ನ ಯಾವ ತರ ಕೊಡ್ತೀವಿ ಅನ್ನೋದಾದ್ರೆ ಕಸ್ಟಮರ್ಸ್ಗೆನೆ ಕೊಡುವಂಥದ್ದು. ಈಗ ಮಂತ್ಲಿ, ಈಗ ಈ ಮಂತ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಒಂದು ಲಕ್ಕಿ ಡಿಪ್ ಅಂತ ಮಾಡ್ತೀವಿ. ಸೊ ಅಷ್ಟು ಕಸ್ಟಮರ್ಸಿಗೆ ಎಷ್ಟು ಜನ ಗಾಡಿ ಬುಕ್ ಮಾಡಿ ಆ ಮಂತ್ ಒಳಗಡೆ ಡೆಲಿವರಿ ತಗೊಂಡಿರ್ತಾರೆ ಕಸ್ಟಮರ್ಸ್, ಏನು ಎಲ್ಲ ಲೋನ್ ಆಗಿ ಎಲ್ಲ ಡೌನ್ ಪೇಮೆಂಟ್ ಕ್ಲಿಯರ್ ಮಾಡಿ ಡೆಲಿವರಿ ಆಗಿರುತ್ತಂತಲ್ವಾ, ಅಂತ ಅಷ್ಟು ಕಸ್ಟಮರ್ಸ್ ನಾವು ಗ್ಯಾದರ್ ಮಾಡ್ತೀವಿ. ಒಂದಿನ ಗ್ಯಾದರ್ ಮಾಡ್ಬಿಟ್ಟು ಅಷ್ಟು ಜನನ ಅವ್ರ ಕೈಲೇ ಕರ್ಸಿ ಚಿಟ್ಟು ಬರ್ಸಿ ಅವ್ರ ಮುಂದೆನೆ ಒಂದು ಬೌಲಲ್ಲಿ ಹಾಕಿ ಲಕ್ಕಿ ಡಿಪ್ ತೆಗಿತೀವಿ. ಸೊ ಯಾರೊಬ್ರು ಕಸ್ಟಮರ್ನೇ ಕರ್ಸಿ ಎತ್ತುತ್ತೀವಿ. ಸೊ ಯಾರೆಷ್ಟು ಬರುತ್ತೆ, 4 ಪ್ರೈಸಸ್ ಇದೆ. ಥರ್ಡ್ ಪ್ರೈಸ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಇದು ಬರುತ್ತೆ. 4th ಪ್ರೈಸ್ ಇದು ಬರುತ್ತೆ, ಆಯ್ತಾ. ಓವನ್ ಬರುತ್ತೆ. ಸೊ ಥರ್ಡ್ ಪ್ರೈಸ್ ಅಂತ ಬಂದ್ರೆ ನಿಮ್ಗೆ ಸೆಕೆಂಡ್ ಒನ್ ಏನೆತ್ತಾರೆ ಚಿಟ್ಟು, ಅದು ಟಿವಿ ಬರುತ್ತೆ ಆ ಕಸ್ಟಮರ್ಗೆ. ಸೊ ಸೆಕೆಂಡ್ ಒನ್ ಯಾವ ಚಿಟ್ಟು ಎತ್ತುತ್ತಾರೆ, ಸೊ ನಿಮ್ಗೆ ಒಂದು ಫ್ರಿಡ್ಜ್ ಬಂದ್ಬಿಡುತ್ತೆ.
ಸರಿನಾ? ಹಾ, ಥರ್ಡ್ ಸೀಟ್ ಎತ್ತದಾಗ ಸೆಕೆಂಡ್ ಪ್ರೈಸ್. ಸೊ ಲಾಸ್ಟ್ ಅಂಡ್ ಫೈನಲ್ ಫೋರ್ತ್ ಸೀಟ್ ಎತ್ತಾಗ ಆಯ್ತಾ, ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹೋಂಡಾ ಗಾಡಿ ಇದೆ ಆಯ್ತಾ, ಶೈನ್ 100 ಬೈಕ್. ಸರಿನಾ? ಸೊ ಅವ್ರು ಏನ್ ಡೌನ್ ಪೇಮೆಂಟ್ ಕಟ್ಟಿರ್ತಾರೆ, ಸೊ ಅವ್ರಿಗೆ ಅಲ್ಲೇ ಸಿಕ್ಕೋಗ್ಬಿಡುತ್ತೆ ಅವ್ರಿಗೆ. ಬಟ್ ರಿಜಿಸ್ಟ್ರೇಷನ್ ಮಾತ್ರ ಅವ್ರದ್ದು ಇರುತ್ತೆ. ಬೈಕ್ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಇದನ್ನೆಲ್ಲ ನಾವು ಹಂಗೆ ಡೈರೆಕ್ಟ್ ಆಗಿ ಕೊಡ್ತೀವಿ. ಅದ್ ಮಾತ್ರ ವಿತ್ ರಿಜಿಸ್ಟ್ರೇಷನ್ ಮಾತ್ರ ನೀವು ಮಾಡಿಸ್ಕೋಬೇಕು. ಮಿಕ್ಕಿದೆಲ್ಲ ನಾವು ನಿಮ್ಗೆ ಗಾಡಿನ ತಲುಪಿಸ್ತೀವಿ. ಸೊ ಈ ತರ ಒಂದು ಆಫರ್ ಇದೆ. ಸೊ ಈ ಮಂತಲ್ಲಿ ಬುಕ್ ಮಾಡಿ ಡೆಲಿವರಿ ತಗೊಂಡಂತವ್ರಿಗೆ ಲಕ್ ಯಾರ್ ಮನದು ಸರ್, ಯಾರ ಹೆಸರು ಬರುತ್ತೆ ಹೇಳಕ್ ಬರಲ್ಲ. ನನಗೆ ಬಂತ ನನಗೆ ಗಾಡಿ. ಸೊ ಅಷ್ಟೇ, ನಾವು ಗಾಡಿ ತಗೊಂಡಿರ್ಬೇಕು. ಗಾಡಿ ತಗೊಂಡಿದ್ರೆ ಯಾರ್ದು ಬರುತ್ತೋ ಅವ್ರಿಗೆ ಕೊಟ್ಟು ಕಳಿಸ್ತಾ ಇರ್ತೀವಿ. ಮೋಟರ್ಸ್ ಎಲ್ಲಿದೆ ಮತ್ತೆ ಏನು ಯಾವ ಹೊಸ ಪ್ರಾಡಕ್ಟ್ ಬಂದಿದೆ? ಸನ್ವಿತ್ ಮೋಟರ್ಸ್ ಓಪನ್ ಮಾಡ್ತೀವಿ ಹೊಸಕೋಟೆ ಟೋಲ್ ಹತ್ರ. ನಂಬರ್ ಆಫ್ ಬ್ರಾಂಚಸ್ ಇರೋದು 4 ಬ್ರಾಂಚ್. ಒಂದು ಅತ್ತಿಬೆಲೆ, ಒಂದು ಮಾಗಡಿ ರೋಡು, ಇನ್ನೊಂದು ಯಲಹಂಕ. ನಮ್ಮ ಪ್ರಾಡಕ್ಟ್ ಲೈನ್ ಅಂದ್ರೆ ಹೊಸ ಪ್ರಾಡಕ್ಟ್ ಸಾತಿ ಬಂದಿದೆ. ದೋಸ್ತ್ ಎಕ್ಸೆಲ್ ಈಗ ಲಾರ್ಜ್ ಬಂದಿದೆ, ಎಕ್ಸೆಲ್ ಬಂದಿದೆ. ಅದ್ ಮುಂಚೆ ಬಾಡಿ ಲೆಂತ್ ಇದು 9.5, ಇವಾಗ 10.8 ಆಗಿದೆ ಇವಾಗ. ಸೊ ಅಂದ್ರೆ ಬಡ ದೋಸ್ತು ಅದೆಲ್ಲ ಇದೆಯಾ ಮುಂಚೆ? ಸಾತಿ ಪ್ರಾಡಕ್ಟ್ ಇದೆ. ಸಾತಿ ಹೊಸ ಪ್ರಾಡಕ್ಟ್. ಸಾತಿ ಆದ್ಮೇಲೆ ದೋಸ್ತ್ ಎಕ್ಸೆಲ್, ಬಡ ದೋಸ್ತ್ ನಂತರ ಇವಾಗ ದೋಸ್ತ್ ಎಕ್ಸೆಲ್ ಅಂತ ಇದೆ. ಬಾಡಿ ಲೆಂತ್ ಜಾಸ್ತಿ ಇದೆ, 9.5 10.8 ಇದೆ. ಸರ್ ಇವಾಗ ಹೊಸ ಶೋರೂಮ್ ಓಪನ್ ಮಾಡಿದ್ರಿಂದ ಏನಾದ್ರು ಆಫರ್ ಕೊಡ್ತಾ ಇರೋಂಥದ್ದು ಗಾಡಿಗಳಿಗೆ? ಸರ್ ಇವಾಗ ಹೊಸ ಆಫರ್ ದಿವಾಲಿಗೆ ಲಕ್ಕಿ ಡ್ರಾ ಮಾಡಿದ್ದೀರಿ. ಲಕ್ಕಿ ಡ್ರಾ ಅಲ್ಲಿ ಮೋಟರ್ ಸೈಕಲ್ಲು, ಫ್ರಿಜ್ಜು, ಟಿವಿ ಮತ್ತೆ ಮೊಬೈಲ್ ಅದನ್ನ ಪ್ರೊವಿಷನ್ ಮಾಡಿದ್ವಿ. ಅಂದ್ರೆ ಯಾರ್ಯಾರು ಗಾಡಿ ತಗೋತಾರೋ ಅವ್ರಿಗೆ ಒಂದು ಕೂಪನ್ ಕೊಡ್ತೀರಾ? ಲಕ್ಕಿ ಡ್ರಾ ಕೂಪನ್ ಮಾಡ್ತೀರಿ. ಒಂದು 25 ಜನಕ್ಕೆ ಒಂದು ಸೇರಿಸಿ ಒಂದು ಕೂಪನ್ ಮಾಡ್ಕೊಡ್ತೀರಿ. ಲಕ್ಕಿ ಡ್ರಾ ಲಿಫ್ಟ್ ಮಾಡ್ತಾರೆ ಅವಾಗ. ಅದು ಕಸ್ಟಮರ್ ಕರೆದ್ಬಿಟ್ಟೆ ಮಾಡೋದು, ಮುಂದೆನೆ ಮಾಡೋದು. ವಾರಂಟಿ ಮತ್ತೆ ಗ್ಯಾರಂಟಿ ತುಂಬಾ ಇಂಪಾರ್ಟೆಂಟ್. ಸೊ ಎಷ್ಟು ವರ್ಷ ವಾರಂಟಿ ಇರುತ್ತೆ? ಸೊ ನಮ್ಮಲ್ಲಿ ಸರ್ ನೀವು ಎಲ್ಲಾ ಕಂಪ್ನಿಗೂ ಕಂಪೇರ್ ಮಾಡ್ಕೊಂಡಂಗೆ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಮಾತ್ರ 5 years ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡುವಂಥದ್ದು. ಇಲ್ಲ 2 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಡ್ತೀವಿ. ಯಾವ್ದು ಫಸ್ಟ್ ಆಗುತ್ತೋ ಅದು. ಈಗ 2 ಲಕ್ಷ ಕಿಲೋಮೀಟರ್ ಫಸ್ಟ್ ಆಯ್ತಾ, ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಇಲ್ಲ 5 ವರ್ಷವರೆಗೂ, 5 ವರ್ಷ ತನಕ ನಿಮ್ಗೆ 2 ಲಕ್ಷ ಓಡ್ಲಿಲ್ಲ ಗಾಡಿ ಅಂದ್ರೆ 5 ವರ್ಷ ತನಕನೂ ವಾರಂಟಿ ಇರುತ್ತೆ. ಸೊ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ 5 ವರ್ಷ ಇಲ್ಲ 2 ಲಕ್ಷ ಕಿಲೋಮೀಟರ್ ವರೆಗೂ ಸಿಗುತ್ತೆ ನಿಮ್ಗೆ. ಸರ್ವಿಸ್ ಎಲ್ಲ ಹೇಗೆ? ಸರ್ವಿಸ್ ಸರ್ ನಮ್ಮಲ್ಲಿ ಇವಾಗ ಹಿಂದೆಗಡೆನೆ ಅವೈಲಬಲ್ ಇದೆ. ಸೊ ಎಲ್ಲಾ ತರದ ನಿಮ್ಗೆ ಸರ್ವಿಸ್, ಈಗೆಲ್ಲ ಸೆನ್ಸಾರ್ಡ್ ಸರ್ವಿಸ್ಗಳೇನೆ ಕಂಪ್ಲೀಟ್ ಆಗಿ ಎಲ್ಲ ಗಾಡಿಗೂ ಸರ್ವಿಸ್ ನಮ್ಮಲ್ಲಿ ಅವೈಲಬಲ್ ಇದೆ. ಸೊ ನಿಮಗೆ ದೋಸ್ತ್ ವೆಹಿಕಲ್ಗೆ ಬರೋದಾದ್ರೆ 10,000 ಕಿಲೋಮೀಟರ್ ಒನ್ಸ್ ಸರ್ವಿಸ್ ಮಾಡಿಸ್ಬೇಕು. ಸಾತಿಗೆ ಬರೋದ್ರೆ 20,000 ಒನ್ಸ್ ಸರ್ವಿಸ್ ಮಾಡಿಸ್ಬೇಕು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಆಕ್ಚುಲಿ ಯಾವ್ಯಾವ ತರ ಗಾಡಿಗಳಿದೆ, ಮತ್ತೆ ಎಷ್ಟು ಮೈಲೇಜ್ ಬರುತ್ತೆ, ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ, ವಾರಂಟಿ ಎಷ್ಟು, ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಶೋರೂಮ್ ಅಡ್ರೆಸ್ ಬಂದು ನಿಮಗೆ ಹೊಸಕೋಟೆ ಟೋಲ್ ಏನಿದೆಯೋ ಆ ಟೋಲ್ ಹತ್ರ ಬನ್ನಿ. ಸನ್ವಿತ್ ಮೋಟರ್ಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಟೋಲ್ ಹತ್ರ ಬಂದ್ರೆ ಎಕ್ಸಾಕ್ಟ್ ಅಲ್ಲೇ ಕಾಣುತ್ತೆ ರೈಟ್ ಸೈಡ್ ಅಲ್ಲಿ. ಸೊ ನೀವು ಇಲ್ಲಿ ಬರ್ಬೋದು, ಬಂದು ಗಾಡಿ ಯಾವ್ದಾದ್ರು ಬೇಕಂದ್ರೆ ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ತಗೋಬಹುದು. ಸೊ ಅದ್ರ ಜೊತೆಗೆ ಬೇಗ ತಗೊಂಡ್ರೆ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರು ಹೇಳ್ದಂಗೆ ಇಲ್ಲಿ ಗಿಫ್ಟ್ಗಳಿದೆಯಲ್ಲ, ಸೊ ಈ ಗಿಫ್ಟ್ ನಿಮ್ಮದಾಗಿಸ್ಕೊಳ್ಳುವಂತ ಅವಕಾಶ ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ಯಾರಿಗೆ ಅದೃಷ್ಟ ಇದೆಯೋ ಅವ್ರಗಳಿಗೆ ಇದ್ರಲ್ಲಿ ಯಾವ ಗಾಡಿ ಬೇಕಾದ್ರೂ ಅಥವಾ ಗಾಡಿ, ಟಿವಿ ಏನ್ ಬೇಕಾದ್ರೂ ನಿಮಗೆ ಬರ್ಬೋದು. ಅಂದ್ರೆ ನೀವು ಗಾಡಿ ತಗೋತಿಲ್ಲ ಅದ್ರ ಜೊತೆಗೆ ಬರುವಂತ ಚಾನ್ಸಸ್ ಇದೆ. ಸೊ ಅವಕಾಶನ ಮಿಸ್ ಮಾಡ್ಕೊಬಿಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಅವಕಾಶ ಇದೆ ಅಂದ್ರೆ ತಗೊಳ್ಳೋಂತ ಚಾನ್ಸಸ್ ಇದೆ ಅಂದ್ರೆ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.